ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸುಹಾಸಿನಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಮ್ಯಾಮ್, ನನಗೆ ಗೊತ್ತಾಯ್ತು ನೀವೇ ಅಡುಗೆ ಮಾಡ್ಕೊಳ್ತೀರಾ ಅಂತ ಹೇಳಿ. ಯಾವ ರೀತಿ ನಿಮ್ಗೆ ಅಡುಗೆ ತುಂಬ ಇಷ್ಟ ಅಥವಾ ನಿಮ್ಮ ಫೇವ್ರೆಟ್ ಡಿಶ್ ಯಾವುದು? ಆ್ಯಕ್ಚುಲಿ ನಮ್ಮ ಫೇವ್ರೆಟ್ ಡಿಶ್ ಮಂಗಳೂರಿನ ಕುಚ್ಚಲಕ್ಕಿ ಗಂಜಿ ಮತ್ತು ಫಿಶ್ ಮೀನು. ಉಪ್ಪಿನ ಹುಡಿನಾ? ಅದರಲ್ಲಿ ಯಾವುದು ಆದರೆ ಈಗ ನಾನು ಒಂದು ವರ್ಷಕ್ಕೆ ಅನ್ನ ಬೇರೆ ಬಿಟ್ಟಿದ್ದೀನಿ. ಈಗ ಕಷ್ಟ ಕೆಲಸ. ಯಾಕಾಗಿ ಅಂದ್ರೆ ವೆಯ್ಟ್ ರೆಡ್ಯೂಸ್ ಮಾಡ್ಬೇಕಂತ ಒಂದು ಅದೇ ಇರ್ಬೋದು. ಇನ್ನೊಂದು ಸುಮ್ಮನೆ ಬಿಟ್ಟಿದ್ದೀನಿ ನೋಡೋಣ ಅಂತ. ಅನ್ನನೇ ಬಿಟ್ಟು ಖುಷಿಯಾಗಿ ಇರೋದನ್ನ ಬಿಟ್ಟು ಬದುಕಕ್ಕಾಗತ್ತಾ ಅಂತ. ಕರೆಕ್ಟ್ ಅಲ್ಲ? ನನ್ಗಂತೂ ನಿಜವಾಗ್ಲೂ ಯೋಚನೆ ಮಾಡಕ್ಕಾಗಲ್ಲ ಮ್ಯಾಮ್. ಯಾಕಂದ್ರೆ ಅನ್ನ ಅಂದ್ರೆ ನಂಗೆ ತುಂಬಾ ಇಷ್ಟ. ಅನ್ನ ಬಿಟ್ಟು ಬದುಕಕ್ ನನ್ಗೆ ಗೊತ್ತಾಗಲ್ಲ. ಮತ್ತೆ ಇವಾಗ ಹೇಗ್ ನೀವು ಅಂದ್ರೆ ರಾಗಿ ಚಪಾತಿ, ಮುದ್ದೆ ಚಪಾತಿ, ಮುದ್ದೆ ಕಲ್ತಿದ್ದೀನಿ. ಹೌದಾ? ಓಕೆ. ನೀವೇ ಮಾಡಕ್ ಬರತ್ತೆ? ನಿಮ್ಗೆ ಮಾಡಕ್ ಬರತ್ತಾ? ಹಾಗಾದ್ರೆ ಪರವಾಗಿಲ್ಲ. ಪುತ್ತೂರವ್ರ ಮುದ್ದೆ ಮಾಡೋದಂತ ಹೇಳಿದ್ರೆ ಪರವಾಗಿಲ್ಲ ಮ್ಯಾಮ್. ಗುಡ್ ಗುಡ್. ಮತ್ತೆ ನೀವು ಮಾಡೋರಲ್ಲಿ ನಿಮ್ಗೆ ಅನ್ಸೋದು ಯಾವುದು ತುಂಬಾ ಸ್ಪೆಷಲ್, ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಸೋದು? ನಾನು ನೀರು ದೋಸೆ, ಚಟ್ನಿ. ಮತ್ತೆ ಬಾಕಿದ್ರೆ ಬಹಳ ಗೊತ್ತಿಲ್ಲ ನಂಗೆ. ಆದ್ರೆ ಫಿಶ್ ಕರಿ ಎಲ್ಲ ಮಾಡ್ತೀನಿ. ಫಿಶ್ ಫ್ರೈ ಮಾಡ್ತೀನಿ, ಫಿಶ್ ಕರಿ ಮಾಡ್ತೀನಿ. ಓ, ಮತ್ತೆ ಮಂಗಳೂರು ಟೈಪ್ ಸ್ವಲ್ಪ ಸಾಂಬಾರೆಲ್ಲ ಮಾಡ್ತೀನಿ. ಬಟ್ ಇಲ್ಲಿದೆಲ್ಲ ಗೊತ್ತಾಗಲ್ಲ. ಬಟ್ ಅದೆಲ್ಲ ಆಕ್ಚುಲಿ ಅಡಿಗೆಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಕ್ ಹೋಗಿಲ್ಲ. ಕಲ್ತ್ರೆ ಬರ್ಬೋದೇನ. ಆದ್ರೆ ನಿಮ್ಮ ಅಡಿಗೆ ರುಚಿ ನಿಮ್ಗೆ ಇಷ್ಟ ಆಗಿದೆಯಲ್ಲ, ಅಷ್ಟು ಬಿಡಿ ಸಾಕು. ಮತ್ತೆ ಇಷ್ಟ ಆಗಿ ಇಷ್ಟು ದಪ್ಪ ಬೇರೆ ಆಗಿದ್ದೀನಲ್ಲ, ಅದು ಸ್ವಲ್ಪ ಡೇಂಜರ್ ಅಲ್ಲ? ಹಾಗಾದ್ರೆ ನಮ್ಮ ಅಡಿಗೆ ನಮಗೆ ಇಷ್ಟ ಆಗೋದು. ಕರೆಕ್ಟ್. ಅದ್ ಬಿಟ್ರೆ ನೀವು ಮತ್ತಿನ್ನೆಲ್ಲ ಏನ್ ಮಾಡ್ತೀರಾ ಮ್ಯಾಮ್? ಅಂದ್ರೆ ನಿಮ್ದು ಏನಾದ್ರು ಯೋಗ ಮಾಡೋದೇನಾದ್ರು ಇದೆಯಾ ಅಥವಾ ಏನಾದ್ರು ಒಂದು ಎಕ್ಸರ್ಸೈಸಿಂಗ್? ಸ್ವಲ್ಪ ಬೆಳಿಗ್ಗೆ ವಾಕಿಂಗ್ ಮಾಡ್ತೀನಿ, ಥ್ರೆಡ್ಮಿಲ್ ಮಾಡ್ತೀನಿ. ಸ್ವಲ್ಪ ಕೆಲವು ದಿನ ಆಗುತ್ತೆ, ಕೆಲವು ದಿನ ಆಗಲ್ಲ. ಟೂರಲ್ಲಿದ್ರೆ ಆಗಲ್ಲ. ಅದರ್ವೈಸ್ ಬೆಂಗಳೂರಲ್ಲಿದ್ರೆ ಸ್ವಲ್ಪ ಮಾಡ್ತೀನಿ. ಅದು ನೀವು ಮಾನಸ ಸರೋವರ ಹೋಗಿದ್ದೀರಾ ಅಂತ ಹೇಳಿದ್ರೆ, ಅದನ್ನ ಕೈಲಾಸ ಪರ್ವತನ ಏರಿದ್ದೀರಾ ಅಂತ ಹೇಳಿದ್ರೆ, ದಟ್ಸ್ ಅನ್ ಅಮೇಜಿಂಗ್ ಥಿಂಗ್. ಹೇಗೆ ಸಾಧ್ಯ ಆಯ್ತು ಮ್ಯಾಮ್? ನಿಜವಾಗ್ಲೂ ನನಗೆ ಇನ್ನೂ ಸಹ ಅದನ್ನ ಒಂದು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ನಾನು ಅಲ್ಲಿ ಹೋಗ್ಲಿಕ್ಕೆ ಆಗತ್ತೆ ಅಂತ. ತುಂಬಾ ಜನಕ್ಕೆ ಇರತ್ತೆ ಹೋಗ್ಬೇಕಂತ, ಭಾರಿ ಕಷ್ಟ ಅಲ್ಲ? ಆದ್ರೆ ಹೋಗೋದು ಹೌದು ಕಷ್ಟನೇ ಸ್ವಲ್ಪ. ಅಂದ್ರೆ ನಮ್ಮ ವೆದರಲ್ಲಿ ಇರಲ್ವಲ್ಲ. ಸಮುದ್ರ ಮಟ್ಟಕ್ಕಿಂತ ತುಂಬಾ ದೂರ ಎತ್ತರದಲ್ಲಿದೆ. 10,000 ಅಡಿ ಇರ್ಬೋದಾ? ಜಾಸ್ತಿ ಇರ್ಬೋದಲ್ಲ? ಜಾಸ್ತಿ ಇದೆ, 18,000 ಇರ್ಬೋದು. ಅಷ್ಟಿದೆ. ಆಕ್ಸಿಜನ್ ಕಡಿಮೆ ಇರುತ್ತೆ, ಆಮ್ಲಜನಕ ಕಡಿಮೆ ಇರುತ್ತೆ, ಜೊತೆಗೆ ತುಂಬಾ ಕೋಲ್ಡ್ ಇರುತ್ತೆ ಸಹಜವಾಗಿ. ಆಮೇಲೆ ಒಂದು 10 ದಿನ ಸ್ನಾನ ಮಾಡಕ್ಕಾಗಲ್ಲ. ತುಂಬಾ ದಿನ ಬಟ್ಟೆ ಇಲ್ಲ, ಬಟ್ಟೆನೇ ತೆಗಿಯಕ್ಕಾಗಲ್ಲ. ಆಮೇಲೆ ದಾರಿಯಲ್ಲಿ 10 ದಿನಗಳ ಕಾಲ ಟಾಯ್ಲೆಟ್ ಬಾತ್ರೂಮ್ ಇರಲ್ಲ. ಈ ಎಲ್ಲ ಸ್ಥಿತಿಯಲ್ಲಿ ಅಲ್ಲಿ ಹೋಗ್ಬೇಕು. ಅಂದ್ರೆ ಇದು ಮಾನಸಿಕ ಸಿದ್ಧತೆ. ಇದಕ್ಕೆಲ್ಲ ಮಾನಸಿಕವಾಗಿ ಸಿದ್ಧರಾಗಿ ನಾವು ಹೋಗ್ಬೇಕು. ಒಂದ್ಸರಿ ಕಟ್ ಮಾಡಿ ಬಿಟ್ಟ ಮೇಲೆ ನಮ್ಗೆ ಸ್ನಾನ ಇಲ್ಲಪ್ಪ, ಟಾಯ್ಲೆಟ್ ಸಿಗಲ್ಲ, ಹಾಗೆಲ್ಲ ಅನ್ಕೊಂಡು ನಾವು ಹೊರಡ್ಬೇಕು ಅಂತ. ಮತ್ತೆ ಫಿಟ್ನೆಸ್ ಅಂದ್ರೆ ಅಲ್ಲಿ ಹೋಗಿ ಅದನ್ನೆಲ್ಲ ವಿಸ್ಟರ್ನ್ ಮಾಡುವಂತ ಹಾಗೇನು ಅನ್ಸಲ್ಲ. ಆಕ್ಚುಲಿ ಫಿಟ್ನೆಸ್ ಇರ್ಬೇಕು ಅಂತಾರೆ, ಬಟ್ ಎಷ್ಟೋ ಫಿಟ್ನೆಸ್ ಇರುವವರು ಅಲ್ಲಿ ಹೋಗಿ ಕೊಲಾಪ್ಸ್ ಆಗ್ತಾರೆ. ಆ ತರನೇ ಇದೆ. ಯಾಕಂದ್ರೆ ಲೇ ಲಡಾಖ್ ಎಲ್ಲ ಹೋಗ್ಬೇಕಂದ್ರೆ ಅವ್ರು ಹೇಳ್ತಾ ಇರ್ತಾರಲ್ಲ, ಒಂದು 6 ತಿಂಗಳು ಮಾನಸ ಸರೋವರಕ್ಕೆ ಹೋಗ್ಬೇಕಂದ್ರೂ 6 ತಿಂಗಳು ಇಷ್ಟೊತ್ತು ವಾಕ್ ಮಾಡಿ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರಲ್ಲ. ನೀವು ಅದನ್ನೆಲ್ಲ ಮಾಡಿದ್ರೆ ತುಂಬಾ ಸರಿ ಮಾಡಕ್ಕಾಗತ್ತೆ, ತುಂಬಾ ಸರಿ ಮಾಡಕ್ಕಾಗಲ್ಲ. ಬಟ್ ವಾಕಿಂಗ್ ಅಂತೂ ಸಾಮಾನ್ಯವಾಗಿ ನಾವು ಮಾಡ್ತೀವಲ್ಲ, ಅದ್ರ ಸಲುವಾಗಿ ಸ್ವಲ್ಪ ಅಡ್ಜಸ್ಟ್ ಆಗಿತ್ತು. ಇನ್ನೊಂದು ಮೆಂಟಲಿ ನಾವು ಕಷ್ಟ ಇದೆ, ಸರಿಯಾಗಿ ಹೋಗ್ತೀವಿ ಅಂತ ಅನ್ಕೊಂಡು ಹೋಗಿದ್ರೆ ಆಗುತ್ತೇನೋ ಅಂತ ಅನ್ಸುತ್ತೆ. ಮನಸ್ಸಿದ್ದಲ್ಲಿ ಮಾರ್ಗ ಅನ್ನೋದು ಅಲ್ಲ ಮ್ಯಾಮ್, ಎಷ್ಟು ನಿಜ ಅಲ್ಲ ಇದು. ಸೊ ಹಾಗಾಗಿ ನಿಮ್ ಸ್ಕಿನ್ ಸಹ ಅಷ್ಟು ಚಂದ ಇರೋದಾ? ಇಲ್ಲ, ಇದೆಲ್ಲ ಓಡಾಡಿ ವಾಕ್ ಮಾಡಿ ಕಂಪೇರ್ ಮಾಡಿದ್ರೆ ನನ್ನ ಸ್ಕಿನ್ ಚೆನ್ನಾಗಿಲ್ಲ. ಇಲ್ಲ ಮ್ಯಾಮ್, ಫ್ಲಾಲೆಸ್ ಇದೆ ನಿಜವಾಗ್ಲು. ಅದೆಲ್ಲ ಹೇಗೆ? ನಾವು ಹಳ್ಳಿಯವರಲ್ಲ, ಹಳ್ಳಿಯಲ್ಲಿ ಬೆಳೆದಿದೀವಿ, ಹಳ್ಳಿ ಫುಡ್ ತಿಂದಿದೀವಿ, ಆ ಕಾಡಿನ ಮಧ್ಯೆ ಬೆಳೆದಿದೀವಿ. ಅದಕ್ಕೆ ಇರ್ಬೋದು. ಚಿಕ್ಕದಿರುವಾಗ ಏನ್ ಮಾಡಿದೀವಿ ಅದು ಇವಾಗ ರಿಫ್ಲೆಕ್ಟ್ ಆಗ್ತಾ ಇದೆ ಅಷ್ಟೇ. ಇವಾಗ ಬೆಂಗಳೂರು ಬಂದ್ಮೇಲೆ ಇದು ಯಾವುದೋ ಆಗಲ್ಲ ಪಾಲನೆ ಮಾಡಕ್ಕೆ. ಆಕ್ಚುಲಿ ಇಲ್ಲಿ ವಾಯು ಮಾಲಿನ್ಯದಿಂದ ಇರ್ಬೋದು, ನಮ್ದು ಸ್ವಲ್ಪ ಸ್ಕಿನ್ ಹಾಳಾಗತ್ತಲ್ಲ. ಊರ್ ಕಡೆ ಹೋದಾಗ ಭಾರಿ ಖುಷಿ ಆಗುತ್ತೆ, ಸಾಫ್ಟ್ ಆಗ್ಬಿಡತ್ತೆ ಕೂದಲೆಲ್ಲ. ಕರೆಕ್ಟ್. ಮತ್ತೆ ನಿಮ್ಗೆ ಏನು ಹವ್ಯಾಸ ಅಂತ ಏನಿದೆ ಮ್ಯಾಮ್? ಅಂದ್ರೆ ಅಲ್ಲ, ಟೈಮೇ ಸಿಗಲ್ಲ ಕಾಣತ್ತೆ, ಆದ್ರೂ ಸಹ ಏನಾದ್ರೂ ಸ್ವಲ್ಪ ಓದ್ತೀನಿ, ಪೇಪರ್ ಓದ್ತೀನಿ, ಮತ್ತೆ ಟಿವಿನಲ್ಲಿ ನ್ಯೂಸ್ ನೋಡ್ತೀನಿ. ನ್ಯೂಸ್ ಇವಾಗ ನೋಡ್ಲೇಬೇಕಾಗತ್ತಲ್ಲ.
ಉಳಿದಿಂತಿದ್ದು ಫೋನ್ ಬರೋದು, ಫೋನ್ ಅಟೆಂಡ್ ಮಾಡೋದು, ಫೈಲ್ ಅಟೆಂಡ್ ಮಾಡೋದು, ಜನ ಅಟೆಂಡ್ ಮಾಡೋದು, ಇದೇ ಸಾಕಾಗುತ್ತೆ. ತುಂಬ ಸಾರಿ ಆಫೀಸಿಗೆ ಹೋದ್ರೆ ಅಂತೂ ಆಫೀಸ್ ಕೆಲಸ ಆಫೀಸಲ್ಲಿ ಮಾಡೋಕ್ಕೆ ಆಗಲ್ಲ ನನಗೆ. ನನ್ನ ಫೈಲ್ ನೋಡೋಕ್ಕೆ, ಒಂಚೂರು ಓದೋಕ್ಕೆ, ಅಫಿಷಿಯಲ್ಸ್ ಹತ್ರ ಮಾತಾಡಬೇಕು ಅಂದ್ರೆ ನಾನು ಇವೆಲ್ಲ ಬೇರೆ KPC ಅಲ್ಲೆಲ್ಲ ಹೋಗಬೇಕು. ಅಂದರೆ ಅಷ್ಟು ಜನ ಇರ್ತಾರೆ, ಬೆಳಗ್ಗಿಂದ ರಾತ್ರಿ ತನಕ ಕೂತ್ರೆ ಜನ ಬರ್ತಾರೆ. ಮತ್ತೆ ನಾವು ಬೇಜಾರಿಲ್ಲದೆ ಅಟೆಂಡ್ ಮಾಡ್ಬೇಕು, ಯಾಕಂದ್ರೆ ನಮ್ಮದೇ ಜನ ಬರ್ತಾರೆ, ನಮ್ಮ ರಾಜ್ಯದವರೇ ಸಮಸ್ಯೆ ಹಿಡ್ಕೊಂಡು ಬರ್ತಾರೆ. ಕೆಲವು ಸಾರಿ ಬೇರೆ ಮಂತ್ರಿಗಳು ಸಿಗಲ್ಲ, ಅಧಿಕಾರಿಗಳು ಸಿಗಲ್ಲ, ಅದಕ್ಕಾಗಿ ನಾವು ಮಾಡಬೇಕಾಗುತ್ತೆ. ಆಫೀಸ್ ಕೆಲಸ ಎಲ್ಲ ಕೆಲವು ಸಾರಿ ಮನೆಗೆ ತಗೊಂಡೋಗಿ ಅಲ್ಲಿ ಓದೋದು ಮಾಡ್ತೀನಿ, ಇಲ್ಲ ಬೇರೆ ಎಲ್ಲರೂ ಹೋಗಿ ಅಫಿಷಿಯಲ್ಸ್ ಕರೆದು ಮಾಡಬೇಕಾಗುತ್ತೆ. ಹಾಗಾದ್ರೆ ಬ್ರೇಕ್ ಅಂದ್ರೆ ಏನು ಮ್ಯಾಮ್ ನಿಮ್ಗೆ? ದೇವಸ್ಥಾನಕ್ಕೆ ಹೋಗೋದಾ ಅಥವಾ ಆಟ ಆಡೋದಾ, ಡಾನ್ಸ್ ಏನಾದ್ರು ಮಾಡ್ತೀರಾ ಅಥವಾ? ನಾನು ಡಾನ್ಸ್ ಮಾಡಿದ್ರೆ ಕೆಳಗಿನ ಮನೆಯವರು ಕಂಪ್ಲೇಂಟ್ ಮಾಡ್ಬೋದು. ಸಿನಿಮಾ ನೋಡೋಕೆ ಅವಕಾಶ ಸಿಗತ್ತಾ ನಿಮ್ಗೆ? ಎಲ್ಲಾದ್ರೂ ಸಮಯ ಸಿಗತ್ತಾ? ಆಕ್ಚುಲಿ ನಾನು ಕಾಲೇಜ್ ಡೇಸ್ ತನಕ ಸಿನಿಮಾದ ಥಿಯೇಟರ್ಗೆ ಹೋಗಿರ್ಲಿಲ್ಲ. ಇವಾಗ ಒಂದು ಇತ್ತೀಚೆಗೆ 3-4 ಫಿಲ್ಮ್ ನೋಡಿದ್ದೆ, ಅಂದ್ರೆ ಇತ್ತೀಚಿನ 4-5 ವರ್ಷದಲ್ಲಿ ಥಿಯೇಟರ್ ಅಲ್ಲಿ. ಅದರ್ವೈಸ್ ಟಿವಿನಲ್ಲಿ ಕೆಲವು ಸರಿ ಅರ್ಧಂಬರ್ಧ ನೋಡಿದೀನಿ, ಫುಲ್ ಅಂತ ನೋಡಿದ್ದು ಬಹಳ ಕಡಿಮೆ. ಬಟ್ ಐ ಲೈಕ್, ಆದ್ರೆ ನೋಡಕ್ ಆಗಲ್ಲ, ಟೈಮ್ ಆಗಲ್ಲ. ಯಾರು ನಿಮಗೆ ತುಂಬಾ ಇಷ್ಟ ಆಗ್ತಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ? ಅಥವಾ ಹಾಗೇನಾದ್ರು ಇದೆಯಾ, ಇವ್ರು ಇಷ್ಟ ಆಗ್ತಾರೆ, ಇವರೊಂದು ಪ್ರೇರಣೆ? ಆ ಥರ ಪೂರ್ತಿ ನೋಡಿಲ್ಲ, ಆದ್ರೆ ನಾವು ರಾಜ್ಕುಮಾರ್ ಬಗ್ಗೆ ಎಲ್ಲ ಕೇಳಿದೀವಿ ಅಷ್ಟೇ. ತುಂಬಾ ಒಳ್ಳೆ ಫಿಲ್ಮ್ ಅನ್ನು ಅವ್ರು ಮಾಡ್ತಿದ್ರು, ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುವ ಫಿಲ್ಮ್ ಮಾಡ್ತಾ ಇದ್ರು ಅಂತ. ಅವರೆಂದು ಸಿಗರೆಟ್ ಸೇದಿರ್ಲಿಲ್ಲ, ಅವರೆಂದು ಕುಡಿದಿದ್ದು ಪಾರ್ಟ್ ಮಾಡಿರ್ಲಿಲ್ಲ, ಈ ತರ ಒಳ್ಳೇದು ಮಾಡ್ತಿದ್ರು ಅಂತ ಕೇಳಿದ್ದೆ, ಬಟ್ ನಾನು ಹೆಚ್ಚು ನೋಡಿಲ್ಲ. ಬಟ್ ಆ ಥರದ್ದು ಏನಾದರೂ ಇದ್ರೆ ನಿಮ್ಮ ಸರ್ಕಾರದ ವತಿಯಿಂದ ಏನಾದರೂ ಇದೆಯಾ ಮ್ಯಾಮ್ ಐಡಿಯಾಸ್? ಒಂದು ಸಿನಿಮಾ ಮೂಲಕ ಒಂದು ಮೆಸೇಜ್ ಹೇಳೋ ಥರದ್ದು ಏನಾದರೂ ಇದೆಯಾ ನಿಮಗೆ ಐಡಿಯಾಸ್? ಆಕ್ಚುಲಿ ನಂಗೆ ತುಂಬಾ ಸರಿ ಅನ್ಸುತ್ತೆ, ನಾವು ಯಾಕಂದ್ರೆ ವಿಜುವಲ್ ಮೀಡಿಯಂ ತುಂಬಾ ಸ್ಟ್ರಾಂಗ್ ಇದೆ, ಒಳ್ಳೇದು ಹೇಳುವಂತದನ್ನ ಟಿವಿ ಮಾಧ್ಯಮದಲ್ಲಿ ಮತ್ತು ಸಿನಿಮಾದ ಮೂಲಕ ಹೇಳ್ಬೋದು. ಎಂಟರ್ಟೈನ್ಮೆಂಟ್ ಸ್ವಲ್ಪ ಇಟ್ಕೊಂಡು ಎಜುಕೇಟಿವ್ ಆಗಿ ಮಾಡುವಂಥದ್ದು ಏನಾದರೂ ಮಾಡುವಂಥದ್ದು ಕಾರ್ಯಕ್ರಮ ಖಂಡಿತ ಮಾಡಬೇಕು. ನಮ್ಮ ರಾಜ್ಯದಲ್ಲಂತೂ ಮಾಡುವಂಥದ್ದು ಬಹಳ ಇದೆ ಅಂತ ಅನ್ಸುತ್ತೆ. ಒಟ್ಟು ಇವತ್ತಿನ ನಮ್ಮ ರಾಜ್ಯದ ಪರಿಸರ, ನೈಸರ್ಗಿಕ ಜೀವನ, ಸ್ಪೆಷಲಿ ಇತ್ತೀಚಿನ, ಯಾಕಂದ್ರೆ ಡೆವಲಪ್ಮೆಂಟ್ ಅಂತ ಹೋಗಿ ಅದ್ರ ನನ್ಗನ್ಸೋದು ತುಂಬಾ ಕಾಂಕ್ರೀಟ್ ಜಂಗಲ್ ಅಲ್ಲಿ ನಾವು ಜೀವನ ಮಾಡ್ತಿದೀವಿ ಅಂತ ಅನ್ಸುತ್ತೆ. ಬೆಂಗಳೂರಲ್ಲಿ ನೀವು ಸರ್ವೆ ಮಾಡಿದ್ರೆ ತುಂಬಾ ಮಕ್ಕಳಿಗೆ ಅಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇದೆ, ತುಂಬಾ ಜನಕ್ಕೆ ಅಸ್ತಮ ಇದೆ, ತುಂಬಾ ಜನಕ್ಕೆ ಕಣ್ಣಿನ ನೋವು ಬರ್ತಾ ಇದೆ, ತುಂಬಾ ಜನಕ್ಕೆ ಕಿವುಡು ಆಗ್ತಾರೆ. ನೀವು ಯಾರಾದ್ರೂ ಟ್ರಾಫಿಕ್ ಪೊಲೀಸು, KSRT ಇದು BTMC ಬಸ್ ಅವರನ್ನು ಕೇಳಿ, ಡ್ರೈವರ್ಸು, ಕಂಡಕ್ಟರ್ಸ್, ತುಂಬಾ ಜನಕ್ಕೆ ಕಿವುಡುತನ ಇದೆ, ಶಬ್ದಕ್ಕೆ. ಅಂದ್ರೆ ಎವ್ರಿ ಡೇ ಅವ್ರದ್ದು ಅದೇ ಡ್ಯೂಟಿ ತಾನೆ, 12 hours ಅವರೇ ಅದೇ ಮಾಡ್ತಾರೆ. ಸುಮಾರು ಜನ ನನ್ಗೆ ನೀವು ಹೇಳ್ದಾಗ ಈಗ ಜ್ಞಾಪಕ ಬಂತು, ಯಾಕಂದ್ರೆ ನಾನೊಬ್ರನ್ನ ಭೇಟಿ ಆಗಿದೆ ಯಾವಾಗಲೂ ಸ್ವಲ್ಪ ದಿನದ ಹಿಂದೆ. ದಟ್ ಪರ್ಸನ್ ವಾಸ್ ಆಕ್ಚುಲಿ ಫೈಟಿಂಗ್ ಫಾರ್ ನೋ ಹಾಂಕಿಂಗ್ ಝೋನ್ ಮಾಡಬೇಕು ಅಂತ ಹೇಳಿ. ಆ ಥರದ್ದು ಏನಾದ್ರು ಮಾಡಕ್ ಸಾಧ್ಯತೆ ಇದೆಯಾ ಮ್ಯಾಮ್? ನಾನು ಸುಮ್ಮನೆ ಈಗ ನನಗೆ ಹಾಗೆ ಬಂತ ಅಷ್ಟೇ, ಇದು ಶಬ್ದ ಮಾಲಿನ್ಯ ಅನ್ನುವಾಗ ನಮ್ಗೆ, ಯಾಕಂದ್ರೆ ವಿನಾಕಾರಣ ಹಾಂಕ್ ಮಾಡ್ತಾನೆ ಇರ್ತಾರಲ್ಲ ಜನ, ಅದಕ್ಕೊಂದು ಎಜುಕೇಟ್ ಮಾಡಲ್ಲ. ನಮ್ಮಲ್ಲಿ ಆಕ್ಚುಲಿ ರೂಲ್ಸ್ ಅನ್ನು ಸರಿಯಾಗಿ ಫಾಲೋನೇ ಮಾಡಲ್ಲ. ಒಂದು ಇಷ್ಟೆಲ್ಲ ಇಂಡಸ್ಟ್ರಿ ಮಾಡ್ತೀವಿ, ಪರಿಸರದ ಬಗ್ಗೆ, ಪರಿಸರ ಮಾಲಿನ್ಯಕ್ಕೆ ಒಂದು ಅದರದೇ ಆದ ಒಂದು ಸಂಸ್ಥೆ ಇದೆ, ಅವರು ಸರಿಯಾಗಿ ಪಾಲನೆ ಮಾಡ್ತಿದಾರ? ನಮ್ಮ ಬೆಂಗಳೂರಿನ ಸುತ್ತಮುತ್ತಲ ಎಲ್ಲ ಕೆರೆಗಳಿಗೆ ಎಲ್ಲಾ ಕೆಟ್ಟದನ್ನು ಬಿಡ್ತೀವಿ ನಾವು. ಹೆಬ್ಬಾಳ ಕೆರೆಗೆ ಹೋದ್ರೆ ಮೂಗು ಮುಚ್ಕೊಂಡು ಹೋಗ್ಬೇಕು. ಹೆಬ್ಬಾಳದಲ್ಲಿ ನೀವು ಅಷ್ಟು ಒಳ್ಳೆ ಫ್ಲೈಓವರ್ ಅಲ್ಲಿ ಹೋಗುವಾಗ ಮೂಗು ಮುಚ್ಕೊಂಡು ಹೋಗ್ಬೇಕು. ನಿಮ್ಮ AC ಗಾಡಿ ಆದ್ರೂ ಕೂಡ ವಾಸನೆ ಬೆಳೆಯುತ್ತೆ. ಅಂದ್ರೆ ಅಷ್ಟು ಒಳ್ಳೆ ಕೆರೆ, ನೋಡಕ್ಕೆ ಇಷ್ಟು ಒಳ್ಳೆ ಕೆರೆ ಅಂತ ಅನ್ಸುತ್ತಪ್ಪ. ಆದ್ರೆ ಅದೆಲ್ಲ ಯಾರಿಗೆ ಜವಾಬ್ದಾರಿ ಬರುತ್ತೆ ಮ್ಯಾಮ್? ಅಂದ್ರೆ ಸರ್ಕಾರದಲ್ಲಿ ಯಾರು ಕೂತಿರ್ತಾರೆ, ಆಫೀಸರ್ ಅಂತ ಅಧಿಕಾರದಲ್ಲಿ ಯಾರು ಕೂತಿರ್ತಾರೆ, ಅವರಿಗೆ ಆ ಜವಾಬ್ದಾರಿ ಬರ್ಬೇಕಾ? ಅಥವಾ ನಾವು ಈಗ ಸಾಮಾನ್ಯ ಜನರಾಗಿ ನಾವು ಇದನ್ನ ಹೇಗೆ ಹೇಳಕ್ ಸಾಧ್ಯ ಇದೆ? ಅವ್ರ ಹತ್ರ ತುಂಬಾ ಸರಿ ಸರ್ಕಾರ ಮಾಡ್ಬೇಕು, ಇನ್ನೊಂದ್ಸರಿ ಜನಕ್ಕೂ ಜಾಗೃತಿ ಬೇಕು. ಜನಕ್ಕೆ ಎಲ್ಲಿ ಬೇಕಾದ್ರೆ ಅಲ್ಲೇ ಕಸ ಹಾಕ್ತಾರೆ. ನಾನು ಚೆನ್ನಾಗಿದ್ರೆ ಆಯ್ತಪ್ಪ, ಪಕ್ಕದ ಮನೆ ಹೆಂಗಾರು ವಾಸನೆ ಬರುತ್ತೆ, ನಮ್ಮನೆ ಕಿಟಕಿಯಿಂದಲೇ ಕಸ ಹಾಕ್ತೀವಿ. ಆ ಥರ ತುಂಬಾ ಸರಿ ಮಾಡ್ತೀವಿ. ಇನ್ನೊಂದು, ಬೆಂಗಳೂರು ಸುತ್ತಮುತ್ತ ಇರುವಂಥ ತುಂಬ ಜನ ಫ್ಯಾಕ್ಟ್ರಿಗಳವರು, ಅವರ ಬಿಸ್ನೆಸ್ ಆದರೆ ಸಾಕು, ಅವರ ನೀರನ್ನು ಅವ್ರು ಎಲ್ಲಿ ಬೇಕಾದ್ರೆ ಅದನ್ನು ಪ್ಯೂರಿಫೈ ಮಾಡೋದನ್ನೇ ಹರಿಸ್ತಾರೆ. ಬೆಂಗಳೂರಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ವೆಹಿಕಲ್ಗೆ ಪರ್ಮಿಷನ್ ಕೊಟ್ಟಿದ್ದೀವಿ. ಮನೆಗಳ ಸಂಖ್ಯೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ. ಕುಡಿಯುವ ನೀರು ಮುಂದಿನ ದಿನದಲ್ಲಿ ಏನಾದರೂ ನಮ್ಮಲ್ಲಿ ಜಗಳ ನಡೆದ್ರೆ ಕುಡಿಯುವ ನೀರಿಗೆ ನಡೆಯುತ್ತೆ. ರಸ್ತೆಗಳಲ್ಲಿ ನಮಗೆ 1 ಗಂಟೆಗೆ 10 ಕಿಲೋಮೀಟರ್ ಹೋಗೋದಕ್ಕೂ ಬೆಂಗಳೂರಲ್ಲಿ ಆಗಲ್ಲ. ಈ ರೀತಿ ಹಲವಾರು ಸಮಸ್ಯೆಗಳು ಇದೆ. ಬೆಂಗಳೂರು ಮಾತ್ರ ಅಲ್ಲ, ಔಟ್ಸ್ಕರ್ಟ್ ಆಫ್ ಬೆಂಗಳೂರು ಇದೆ, ಗ್ರಾಮೀಣ ಪ್ರದೇಶದಲ್ಲಿ ಬೇರೆನೇ ಸಮಸ್ಯೆ ಇದೆ. ಇವತ್ತು ಕುಡಿಯುವ ನೀರು, ನನಗೆ ಅನಿಸುತ್ತೆ ನಮ್ಮ ರಾಜ್ಯದಲ್ಲಿ ಈ ವರ್ಷ ಬರಗಾಲದ ಈ ಸಂದರ್ಭದಲ್ಲಿ ನನಗೆ ಅನಿಸುತ್ತೆ ಒಂದು 15,000 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ.
ಅದ್ರಲ್ಲಿ ಇರುವ ನೀರು ಕೂಡ ಫ್ಲೋರೈಡ್ ನೀರು ಕುಡಿತಾರೆ ಇವತ್ತು 1,000, 1,300, 1,500 ಅಡಿ ಆಳಕ್ಕೆ ಹೋಗಿದೆ ನೀರು, ಅಂತರ್ಜಲ ಮಟ್ಟ ಕುಸಿದಿದೆ. ಒಂದ್ಸರಿ 1,000 ಅಡಿ ದಾಟಿದ್ರೆ ಮತ್ತೆ ಶುದ್ಧ ನೀರು ಸಿಗಲ್ಲ. ಫ್ಲೋರೈಡ್ ನೀರು, ನೈಟ್ರೇಟ್ ಇರುವಂಥ ನೀರು, ಕಬ್ಬಿನಾಂಶ ಇರುವ ನೀರು, ಆರ್ಸೆನಿಕ್ ಇರುವ ನೀರು ಸಿಗ್ತಾ ಇದೆ. ಸಹಜವಾಗಿ ಜನ ಅಶುದ್ಧ ನೀರನ್ನು ಕುಡಿತಾ ಇದ್ದಾರೆ. ಬೇರೆ ದಾರಿ ಇಲ್ಲ. ನಾವು ಸರ್ಫೇಸ್ ವಾಟರ್ ಕೊಡಕ್ಕಾಗಿಲ್ಲ. ಕರ್ನಾಟಕದಲ್ಲಿ ಇಷ್ಟೊಂದು ನದಿಗಳಿದಾವೆ. ಈ ನದಿಗಳನ್ನ ಬಳಸ್ಕೊಂಡು ಸರ್ಫೇಸ್ ವಾಟರ್ ಕೊಡೋದಕ್ಕೆ ಯೋಚನೆ ಮಾಡಬೇಕಾಗುತ್ತೆ. ಈ ರೀತಿ ಹಲವಾರು ಸಮಸ್ಯೆಗಳು ಕಣ್ಮುಂದೆ ಇರ್ತವೆ. ಅಲ್ಲ, ಎರಡೂ ಸೇರಿ ಮಾಡಬೇಕು. ಇದು ಪೊಲಿಟಿಕ್ಸ್ ಅಂದ್ರೆ ಏನಾಗುತ್ತೆ, 5 ವರ್ಷಕ್ಕೊಂದ್ಸರಿ ನಾವು ಗೆದ್ದು ಬರಬೇಕು ಅನ್ನುವಂಥ ಮೂಡ್ ಇಟ್ಕೊಂಡೇ ಇದು ಯೋಚನೆ ಮಾಡ್ತಾರೆ. ನಾವು ಅಧಿಕಾರದಲ್ಲಿದ್ದಾಗ ಅದಕ್ಕೊಂದು ಅಡಿಪಾಯ ಹಾಕಿ ಹೋಗ್ಬೇಕು ಅನ್ನುವಂಥದ್ದನ್ನು ನಾವು ಸಹಜವಾಗಿ ಯೋಚನೆ ಮಾಡಬೇಕು. ಈಗ ನಮ್ಮ ಕಡೆಯಿಂದಲೂ ತಪ್ಪಿದೆ. ನಮಗೆ ಅಧಿಕಾರ ಸಿಕ್ಕಾಗ ನಾವು ಏನು ಇಂಪ್ರೂವ್ ಮಾಡ್ಬೋದು, ಏನಿದಂತರಲ್ಲಿ ಒಳ್ಳೇದು ಮಾಡ್ಬೋದು. ಮತ್ತು ನಾವು ನಾಳೆ ಅಧಿಕಾರದಲ್ಲಿ ಇರಲಿ ಇಲ್ಲದಿರಲಿ ಇದಕ್ಕೆ ಗಟ್ಟಿಯಾದ ಒಂದು ಅಡಿಪಾಯ ಹಾಕೊಟ್ಟು ಹೋದರೆ ಮುಂದಿನವರು ಅದನ್ನು ಫಾಲೋ ಮಾಡೋಕ್ಕಾದ್ರೂ ಆಗುತ್ತೆ. ಅವತ್ತು ವಾಜಪೇಯಿ ಅವರು ಒಂದು ಕನಸು ಕಂಡಿದ್ರಲ್ಲ, ಇಡೀ ದೇಶದ ನದಿಗಳನ್ನು ಜೋಡಿಸಬೇಕು ಅಂತ. ಅದೇನಾದರೂ ಆಗಿದ್ರೆ ಈ ವರ್ಷ ನಾವು ಬರಗಾಲ ಅಂತೀವಿ. ಆಂಧ್ರ ಬರಗಾಲ, ಮಹಾರಾಷ್ಟ್ರ ಬರಗಾಲ, ಕರ್ನಾಟಕ ಬರಗಾಲ, ಎಲ್ಲ ರಾಜ್ಯದಲ್ಲೂ ಬರಗಾಲ. ಇದಕ್ಕೊಂದು ಪರಿಹಾರ ಸಿಕ್ತಿತ್ತು. ಈ ರೀತಿಯ ಯೋಚನೆ ನಮ್ಮ ರಾಜ್ಯದಲ್ಲೂ ಆಗುವಂಥ ಅಗತ್ಯ ಇದೆ. ಸಾಕಷ್ಟು ನದಿಯನ್ನು ನಮ್ಮ ದೇವರು ನಮ್ಗೆ ಕೊಟ್ಟಿದ್ದಾರೆ. ಇದೆಲ್ಲ ಜೋಡಿಸಿ ಸರ್ಫೇಸ್ ವಾಟರನ್ನು, ನನ್ನದೊಂದು ಕನಸಿದೆ ಆ್ಯಕ್ಚುಲಿ. ನನಗೆ ಒಂದು ಕಳೆದ 4 ವರ್ಷದ ಅವಧಿಯಲ್ಲಿ ನಾನು 1.5 ವರ್ಷ ಗ್ರಾಮೀಣಾಭಿವೃದ್ಧಿ ಸಚಿವೆ ಆಗಿದ್ದೆ. 1 ವರ್ಷ ಮಂತ್ರಿ ಇರಲಿಲ್ಲ, ರಾಜೀನಾಮೆ ಕೊಟ್ಟು ಮನೆಯಲ್ಲಿದ್ದೆ. ಈಗ ಮತ್ತೆ 1.5 ವರ್ಷದಿಂದ ವಿದ್ಯುತ್ ಇಲಾಖೆಯಲ್ಲಿದ್ದೀನಿ. ಇನ್ನೊಂದು 5-6 ತಿಂಗಳ ಅವಕಾಶ ನನಗೆ. ಆದರೆ ನನ್ನೊಂದು ಕನಸಿದೆ, ನನಗೆ ಮುಂದೇನಾದರೂ ಅವಕಾಶ ಸಿಕ್ಕರೆ ನಾನು ಕುಡಿಯುವ ನೀರಿದ್ದೇ ಇಲಾಖೆ ತಗೋಬೇಕು ಅಂತ. ಈ ರಾಜ್ಯಕ್ಕೆ ಶುದ್ಧವಾದ ಸರ್ಫೇಸ್ ವಾಟರನ್ನು, ಮೇಲ್ಮೈ ನೀರನ್ನು, ನದಿ ನೀರನ್ನು ಎಲ್ಲ ಜನಕ್ಕೆ ಕುಡಿಯಲಿಕ್ಕೆ ಕೊಡುವಂತ ಶಕ್ತಿ ನಂಗೆ ಬರಬೇಕು ಅಂತ ಆಸೆ ಇದೆ. ಮ್ಯಾಮ್, ಈ ಬಾಟಲ್ ನೀರು ತಗೊಂಡ್ ಕುಡಿಬೇಕಂತ ಹೇಳಿದ್ರೆ, ಯಾಕಂದ್ರೆ ನಾವು ಸಣ್ಣವ್ರು ಇರ್ತಾಯಿಲ್ಲ, ಯಾರ್ ನೆಲ್ಲಿ ಹೋದ್ರೂ ನೀರು ಕುಡಿತಿದ್ವಿ ಆಯ್ತಾ. ಈಗ ನೋಡಿದ್ರೆ ಎಲ್ಲಿ ಹೋದ್ರೂ ನಾವು ಬಾಟಲ್ ನೀರು ಕುಡಿಬೇಕು. ಒಂದ್ ರೀತಿ ತುಂಬಾ ಸರಿ ಬೇಸರ ಅನ್ಸುತ್ತೆ. ಅದ್ರ ಜೊತೆಗೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಮತ್ತು ಕೊಪ್ಪಳ, ರಾಯಚೂರು, ಗುಲ್ಬರ್ಗ, ತುಂಬಾ ಊರುಗಳಲ್ಲಿ, ಬಿಜಾಪುರದಲ್ಲಿ ನದಿ ಇದೆ, ಕುಡಿಯಕ್ಕೆ ನೀರಿಲ್ಲ. ಕರೆಕ್ಟ್ ಮ್ಯಾಮ್. ಹಳ್ಳಿಗಳಿಗೆ ಹೋದ್ರೆ ಒಂದೊಂದು ಊರಲ್ಲಿ 20-30 ಬೋರ್ವೆಲ್ ಹಾಕಿದ್ದಾರೆ, ಆದ್ರೂ ನೀರು ಸಿಗಲ್ಲ. ಅಂದ್ರೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ರು ನಾವು ಕುಡಿಯೋ ನೀರು ಕೊಡಕ್ಕಾಗಿಲ್ಲ. ಅದಕ್ಕೆ ನಂದೊಂದು ಕಲ್ಪನೆ, ಕನಸು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಮುಖಂಡರು ಸಿಕ್ಕಾಗೆಲ್ಲ, ಯಡಿಯೂರಪ್ಪನವರು ಅಥವಾ ಶೆಟ್ಟರು ಎಲ್ರಿಗೂ ಹೇಳ್ತಾ ಇರ್ತೀನಿ, ನಂಗೆ ಏನಾದ್ರೂ ಮುಂದೆ ಅವಕಾಶ ಸಿಕ್ಕರೆ ನಂಗೆ ಕುಡಿಯೋ ನೀರಿದ್ದೇ ಡಿಪಾರ್ಟ್ಮೆಂಟ್ ಕೊಡಬೇಕು, ನಾನು ಬರೀ ಕುಡಿಯೋ ನೀರೇ ಕೊಡಬೇಕು ಅಂತ. ಹಾಗಾದ್ರೆ ನಿಮ್ಮ ಕನಸು ನಿಜವಾಗ್ಲೂ ನನಸಾಗ್ಲಿ ಮ್ಯಾಮ್. ಅದಕ್ಕಿಂತ ಮುಂಚೆ ಒಂದು ಪುಟಾಣಿ ವಿರಾಮನ ತಗೊಳ್ಳೋಣ, ಮತ್ತೆ ನಮ್ಮ ಮಾತನ್ನು ಮುಂದುವರ್ಸೋಣ.